ಕೇರಳದಲ್ಲಿ ಹಳೆಯ ಮನೆ ಟ್ರೆಡಿಷ್ನಲ್ ಮನೆಗಳು ಹೇಗಿರುತ್ತೆ ಅಂತ ಒಂದು ರೌಂಡ್ ನೋಡ್ಕೊಂಬರೋಣ ಅಂತ ಇವಾಗ ಹೊರಟಿದ್ದೀವಿ. ಈಗ ನೋಡಿ, ಇಲ್ಲಿ ಮನೆಗಳ ಹಿಂದೆ ಈ ಥರ ಪಾಂಡ್ಗಳಿರುತ್ತೆ. ಸೊ ಇಲ್ಲಮ್ ಅಂತ ಕರೀತಾರಂತೆ ಇಲ್ಲಿನ ಮನೆಗಳಿಗೆ. ಒಂದು ಸಖತ್ತಾಗಿರೋ ಮನೆನ ನೋಡೋದಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಬನ್ನಿ ನೀವು. ಏನು ಬ್ಯೂಟಿಫುಲ್ ಆಗಿದೆ ನೋಡಿ ಇದು ದಾರಿ. ಇಲ್ಲೊಂದು ಮನೆ ನೇಚರ್ ಮಧ್ಯೆ ಈ ಥರ ಇರೋದು ಇದೆಯಲ್ಲ, ಭಾರಿ ಮಜಾ ಕೊಡುತ್ತೆ. ಕಥಕ್ ಮೇಕಪ್ ಶುರುವಾಗಿದೆ ನೋಡಿ. ಈ ಥರ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಈ ಥರ ಮಾಡ್ತಿದ್ದಾರೆ. ಈ ಕಡೆ ನೋಡಿ ಜಗ್ಲಿ ಅಂತೀವಲ್ಲ, ಸೊ ಟಿಪಿಕಲ್ ಕುತ್ಕೊಳ್ಳೋದಕ್ಕೆಲ್ಲ ಜಾಗ. ಇದು ಬಾಗಿಲುಗಳು ನೋಡಿ ಎಷ್ಟು ದೊಡ್ಡ ಇದೆ. ಮರದಿಂದ ಮಾಡಿರೋ ಕಂಬಗಳು. ಮತ್ತು ನೋಡಿ ಮನೆಯಲ್ಲೇ ಒಂದು ದೇವಸ್ಥಾನ ಎಲ್ಲ ದೇವ್ರ ಮನೆ ಥರ ಇದ್ದರೆ ಇಲ್ಲಿ ಒಂದು ಚಿಕ್ಕ ಗುಡಿ ಥರನೇ ಮಾಡ್ಕೊಂಡಿದ್ದಾರೆ. ಬ್ಯೂಟಿಫುಲ್ ಅಲ್ಲ, ದೇವರಿದೆ ಒಳಗಡೆ. ಸಖತ್ತಾಗಿದೆ ಅಲ್ಲ ಕೇರಳ ಸ್ಟೈಲ್ ಮನೆಗಳು. ಓಹೋ, ಇದು ಮೋಸ್ಟ್ಲಿ ಕಿಚನ್ ಏರಿಯಾ ಥರ ಅನಿಸುತ್ತೆ. ಸೊ ನೋಡಿ, ಪ್ರತಿ ಮನೆಗೂ ಒಂದೊಂದು ಪಾಂಡ್ಗಳಿರುತ್ತೆ. ಇಲ್ಲಿ ನೀರು ನ್ಯಾಚುರಲ್ ಆಗಿ ಸಂಗ್ರಹ ಆಗಿರುತ್ತಲ್ಲ, ಅದು ಇಲ್ಲಿ ಕೂಡ ಇದೆ. ಎಷ್ಟು ಪ್ಲ್ಯಾಂಡಾಗಿ ಕಟ್ಕೊಂಡಿರುತ್ತೆ. ವಾವ್. ಸ್ನಾನಕ್ಕೋಸ್ಕರ ಬೆಳೆಸೋದು ಜಾಗ ಇದು. ಲೇಡೀಸ್ಗೊಂದು ಜೆಂಟ್ಸ್ಗೊಂದು ಅಂತ ಹೇಳಿದ್ರು. ಹೆಂಗಿದೆ ಗೊತ್ತಿದ್ದು ಸ್ನಾನ ಮಾಡೋದಕ್ಕೆ. ನೋಡಿ ಇಲ್ಲೇ ಕುತ್ಕೊಂಡು ಸ್ನಾನ ಮಾಡೋದು. ಅಮೇಝಿಂಗ್ ಅಲ್ವಾ? ಪ್ಲ್ಯಾನ್ ಮಾಡಿದ್ರೆ ಈ ಥರ ಪ್ಲ್ಯಾನ್ ಮಾಡಿ ಕಟ್ಕೋಬೇಕು. ಈ ಸೈಡ್ ಲೇಡೀಸ್ ಕುತ್ಕೊಂಡು ಸ್ನಾನ ಮಾಡೋದಂತೆ. ಇಲ್ಲೊಂದಿದೆ, ಇದನ್ನ ಸ್ವಲ್ಪ ದೊಡ್ಡದಾಗಿದೆ. ಪ್ಯೂರಾಗಿದೆ ವಾಟರ್ ನೋಡಿ, ಗ್ರೀನ್ ಕಲರ್. ಆಗಿನ ಕಾಲದಲ್ಲಿ ನೋಡಿ, ಈಗ ಬೋರ್ವೆಲ್ ಕಾನ್ಸೆಪ್ಟ್ ಅದೆಲ್ಲ ಏನಿಲ್ಲ ನೋಡಿ. ಆ ಕಡೆ ಆ ಮನೆಗೂ ಅಟ್ಯಾಚ್ ಆಗಿರೋ ಥರನೇ ಅಲ್ಲೊಂದು ಮನೆ ಇದೆ ನೋಡಿ, ಅಲ್ಲಿಗೆ ಪಾಂಡ್ ಕನೆಕ್ಟ್ ಆಗಿದೆ. ಸಖತ್ ಪ್ಲ್ಯಾಂಡ್ ಮಾಡ್ಕೊಂಡಿದ್ದಾರಲ್ಲ. ಸೊ ನಮ್ಮ ಫ್ರೆಂಡ್ ಹೇಳ್ತಾ ಇದ್ರು, ಇಲ್ಲಿ ಸಿಕ್ಕಾಪಟ್ಟೆ ಮಲಯಾಳಂ ಮೂವೀಸ್ ಶೂಟ್ ಆಗಿದೆ ಅಂತ ಈ ಮನೆಯಲ್ಲಿ. ಎಸ್ಪೆಷಲಿ ಈ ಜಾಗ ಏನಂದರೆ ಇದು 8 ಮನೆ ಬರುತ್ತೆ. ಅದು ಸೆಂಟ್ರಲ್ಲಿ ಈ ಥರ ಸ್ಪೇಸ್ ಬರುತ್ತೆ. 8 ರೂಮ್. 8 ರೂಮಲ್ಲಿ 8 ಮನೆ ಆ ಥರ ಬರುತ್ತೆ. ಅದು ಸೆಂಟ್ರಲ್ಲಿ ಒಂದು ಪೋರ್ಷನ್ ನೋಡಿತಲ್ಲ, ಅದು 8 ಪಾರ್ಟಿಷನ್ ಆ ಥರ ಬರುತ್ತೆ. ಅದು 8 ಮನೆ ಇರುತ್ತೆ. ಒಳಗಡೆ ಟೆಂಪಲ್ ಇರುತ್ತೆ ಸೆಂಟ್ರಲ್ಲಿ. ಅದು ರೈನೆಲ್ಲ ಬರೋ ಟೈಮಲ್ಲಿ ಎಲ್ಲ ಒಳಗಡೆ ಬರುತ್ತೆ. ತುಂಬ ಚೆನ್ನಾಗಿದೆ ಅದು. ನಿಮ್ಗೆ ಇದು ತುಂಬ ಜಾಸ್ತಿ ಮಲಯಾಳ ಮೂವೀಸಲ್ಲಿ ಇದೆ. ಆರ್ ಇಫ್ ಯು ವಾಂಟ್ ಟು ಸಿ ದೀಸ್ ಫ್ರೇಮ್ಸ್ ಇನ್ ಮೂವಿ, ಯು ವಿಲ್ ವಾಚ್ ದಟ್ ಆಕಾಶಗಂಗಾ ಒನ್ ಮೂವೀಸ್ there and one Arantamburan, Mohanlal's movie, Madambi, and too many movies are there. Okay. ಸೊ ಇದು ಫಿಲ್ಮ್ ಶೂಟಿಂಗ್ಗೋಸ್ಕರ ಮಾಡಿರೋದಾ ಅಥವಾ ಹಳೆ ಮನೆ? ಹಳೆ ಮನೆ ಇದು. ಟ್ರೆಡಿಷನಲ್ ತರವಾಡಕ್ಕೆ ಏನು ಹೇಳ್ತೆ ಇನ್ ಕನ್ನಡ, ಐ ಡೋಂಟ್ ನೋ. ಫ್ಯಾಮಿಲಿ ಹೌಸ್ ಕೈಂಡ್ ಆಫ್ ತಲೆಮಾರು. 1943 or something like that he says. Now it's under one ಟ್ರಸ್ಟ್ ಅಂಡರ್ ಇರುತ್ತೆ. ಇದು ಅದರ ಇರುತ್ತೆ. ಇಲ್ಲಿ ಹೋಮ್ ಸ್ಟೇ ಎಲ್ಲ ಇದೆ. ನಿಮಗೆ ಇಲ್ಲಿ ಬಂದು ಹೋಮ್ ಸ್ಟೇ ಎಲ್ಲ ಸ್ಟೇ ಮಾಡ್ಬೋದಾ? ಇಲ್ಲಿ ಇದು ಮೇಲ್ಗಡೆ ಹೋಮ್ ಸ್ಟೇ ಇದೆ. 15 ಪೀಪಲ್ ಸ್ಟೇ ಮಾಡೋಕ್ಕಾಗುತ್ತೆ ಇಲ್ಲಿ. ಅದು ವೆಬ್ಸೈಟ್ ಅಲ್ಲಿ ಇದೆ. ಇವಾಗ ಅವರು ಏನಂದ್ರೆ ಇದು ಕೊರೋನಾ ಎಲ್ಲ ಮುಗಿತಾ ಆಮೇಲೆ ಸ್ಟಾರ್ಟ್ ಆಗಲ್ಲ ಇದು. ಕೊರೋನಾ ಇರೋದ್ರಿಂದ ಅಲೋ ಮಾಡ್ತಿಲ್ಲ. ಇವಾಗ ಓಪನ್ ಆಗುತ್ತೆ ಅದು ಒಂದು ನೆಕ್ಸ್ಟ್ ಮಂತ್ ಹಿ ಸೇಸ್ ಇಟ್ ಇಸ್ ಓಪನ್. ನನ್ನ ಫ್ಯಾಮಿಲಿಯ ಬರಬೇಕು ಕೇರಳ ಟ್ರೆಡಿಷನಲ್ ಹೌಸ್ ನೋಡಬೇಕು ಅಂತ ಇರುತ್ತೆ. ಯಾರಕ್ಕಾವುದು you will come here. It's nice place, calm place. If you will go close, you will get that fish thing also. Yeah, it's okay. ಕಾಲಿಟ್ರೆ ಎಲ್ಲ ಬರ್ತಾ ಇದೆ ಕಾಲ ಹತ್ರ. ಮೀನುಗಳಿದೆ, ಅದನ್ನು ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಉಪ್ಪರ ಇಟ್ಟು. ಇವರೇ ಮನೆ ಓನರ್. ಹೌದು, ರೆಂಟ್ ಕೊಟ್ಟಿದ್ದೀವಿ. ಹನ್ನೊಂದು ನಿಮಿಷ ಇದೆ. ಒಂದು 3 ಗಂಟೆ ಆದರೆ ಲಾಟ್ರಿ ಇದು. ಅಬ್ಬಬ್ಬಬ್ಬ ಲಾಟ್ರಿ ನೋಡ್ರಿ. ಇನ್ನು 3 ಗಂಟೆ, 10 ನಿಮಿಷ ಮಾತಾಡ್ಕೊಂಬಿಡಿ.
ಕರೆಕ್ಟಾಗಿ ಆ ಲೈನ್ ಅವ್ರ ತಲೆ ಮೇಲೆ ಹೋಗಬೇಕು. ಸೊ ನಾವಿವಾಗ ಕೇರಳ ಮನೆಯಲ್ಲಿ ಕೇರಳ ಶೈಲಿನಲ್ಲಿ ನಮ್ಮ ಡಿ ಪ್ರಸಾದ್ ಅವರು ಭರ್ಜರಿ ಶೂಟಿಂಗ್ ಎಲ್ಲ ಮುಗಿಸಿ ಅದಕ್ಕೆ ಬೇಕಾದ ಒಂದು ಕಥಕ್ ಆರ್ಟಿಸ್ಟ್ನ ನಾವು ಇಲ್ಲಿ ನಮ್ಮ ಜೊತೆ ನೋಡ್ಬೋದು. ಹಾಯ್ ಬ್ರದರ್, ಮೇನೋ ಯುವರ್ ನೇಮ್? ಯು ಆರ್ ನಾಟ್ ಸಪೋಸ್ ಟು ಟಾಕ್ ನೋ? ಓಕೆ, ಇಲ್ಲ ಮಾತಾಡೋಂಗಿಲ್ಲ ಆ್ಯಕ್ಚುಲಿ ಈ ಕಲೆ ಪ್ರಕಾರ ಈ ವೇಷಧಾರಿಗಳು ಯಾರಿರ್ತಾರೆ ಅವರು ಮಾತಾಡೋಗಿಲ್ಲ, ಹಾಗಾಗಿ ಅವರು ಮಾತಾಡ್ತಾ ಇಲ್ಲ. ಬಟ್ ಈ ವೇಷ ನೋಡೋದಕ್ಕೇ ಎಷ್ಟು ಸುಂದರವಾಗಿದೆ. ಕಲರ್ಸ್ ಎಲ್ಲ ನೋಡಿ ಎಷ್ಟು ರಿಚ್ಚಾಗಿ ಕಾಣ್ತಿದೆ. ಸುಮಾರು ಒಂದು 4-5 ಗಂಟೆಗಳ ಕಾಲ ಇದನ್ನು ಅಂದರೆ ಬಣ್ಣ ಹಚ್ಚಿ ಈ ಒಂದು ರೂಪ ತರಿಸೋದಕ್ಕೆ 4-5 ಗಂಟೆಗಳ ಕಾಲ ತಗೊಂಡ್ರು. ಬಟ್ ಎಷ್ಟು ಸುಂದರವಾಗಿದೆ ನೋಡಿ ಇದು ಬಣ್ಣಗಳು. ಅರ್ಜುನ ವೇಷ ಅಲ್ವಾ ಇದು? ಅರ್ಜುನ ವೇಷ. ಸೊ ನಾವು ಈಗ ನೋಡ್ತಿರೋದು ಅರ್ಜುನ ವೇಷ. ಕಿರೀಟದಲ್ಲಿ ನೋಡಿ ಡೀಟೇಲ್ಸ್ ಎಲ್ಲ ಎಷ್ಟು ಸೊಗಸಾಗಿದೆ. ಸೊ ಸಕ್ಸಸ್ಫುಲಿ ನಮ್ಮ ಡಿ ಪ್ರಸಾದ್ ಶೂಟ್ ಮುಗಿಸಿದ್ದಾರೆ. ಪ್ರೀ ವೆಡ್ಡಿಂಗ್ ಶೂಟ್ ಮೇಲೆ ಬಂದಿದ್ವಿ ಇಲ್ಲಿಗೆ. ಕೇರಳದ ಟ್ರೆಡಿಷ್ನಲ್ ಮನೆಯಲ್ಲಿ ಕಥಕ್ ವೇಷನೆಲ್ಲ ನೋಡಿ ನಮಗಂತೂ ಬಹಳ ಖುಷಿಯಾಗಿದೆ. ಸೊ ಇದಿಷ್ಟು ಕೇರಳದಲ್ಲಿ ನಮಗಾದ ಎಕ್ಸ್ಪೀರಿಯನ್ಸಸ್ಸು. ಸಖತ್ತಾಗಿತ್ತು. ಎಸ್ಪೆಷಲಿ ಕಥಕ್ ವೇಷ ನೋಡಿ, ಕಥಕ್ ನೃತ್ಯ ನೋಡಿ ನಮಗಂತೂ ಬಹಳ ಖುಷಿ ಅನಿಸ್ತು.